ಹಲೋ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲೆಲ್ಲ ನೋಡಿದ್ರಿ ಅಲ್ವಾ ಅರಿಶಿನ ಶಾಸ್ತ್ರ ಹೆಂಗೆ ಮಾಡಿದ್ವಿ, ಹೆಂಗೆಲ್ಲ ಇತ್ತು, ಹೆಂಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಇವಾಗ ಇಲ್ಲಿ ನಾವಿನ್ನು ನೈಟ್ ಫಂಕ್ಷನ್ಗೆಲ್ಲ ರೆಡಿ ಆಗಬೇಕು. ಸೊ ಹಾಗೆ ಅವರೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಅರಿಶಿನ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನಾವು ರೆಡಿಯಾಗಿ ನೈಟ್ ಫಂಕ್ಷನ್ಗೆಲ್ಲ ನಾವು ಸಿದ್ಧತೆ ಮಾಡ್ಕೊಂಡ್ವಿ. ನೋಡಿ ಹೊರಗಡೆ ನೋಡ್ಬೋದು, ಅವರಿಬ್ಬರು ಬ್ಯಾನರ್ ಹಾಕಿದರೆ ಚೆನ್ನಾಗಿತ್ತು. ಬ್ಯಾನರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅತ್ತೆ ಮಾಮ ಫೋಟೋನು ಹಾಕಿದರು. ನಾವೆಲ್ಲ ಗರ್ಲ್ಸ್ ನೋಡಿ ಹೆಂಗಿದ್ದೀವಿ ಫ್ರೆಂಡ್ಸ್, ಅದು ಸಖತ್ತಾಗಿದ್ದೀವಿ ಎಲ್ಲ. ಹಾಗೆ ನಾವಿಲ್ಲಿ ಎಲ್ಲ ನೋಡಿ ಎಷ್ಟು ಜನ ಬಂದಿದ್ದಾರೆ. ಮತ್ತು ನೆಕ್ಸ್ಟ್ ನಮ್ಮದು ವೆಲ್ಕಮ್ ಡ್ಯಾನ್ಸ್ ಅಂತ ಇತ್ತು. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಾವು ಹೋಗಿರೋದೇ ಅರಿಶಿನ ಶಾಸ್ತ್ರದ ದಿನ ಬೆಳಿಗ್ಗೆ ಹೋದ್ವಿ ಅಲ್ವಾ. ಸೊ ಹಂಗಾಗಿ ನಮಗೇನು ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ, ಬಂದಂಗೆ ಮಾಡಿದ್ವಿ. ಆದರೂ ಎಷ್ಟು ಖುಷಿಪಟ್ಟರು ಗೊತ್ತಾ, ನೀವು ಇಷ್ಟೆಲ್ಲ ಡ್ಯಾನ್ಸ್ ಮಾಡ್ತೀರಾ ಅಂತಂದರೆ ನಿಮ್ಮನ್ನ 2 ದಿನ ಮುಂಚೆನೇ ಕರ್ಸ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಿದ್ವಿ ಅಂತ ತುಂಬ ಜನ. ನಮ್ಮ ಮಾವರಂತೂ ಫಸ್ಟ್ ಎಷ್ಟು ಹೇಳಿದ್ರು ಗೊತ್ತಾ, ನಿಮಗೋಸ್ಕರ ನಾನು DJ ತರಿಸ್ತೀನಿ, ನಿಮಗೋಸ್ಕರ ರೆಕಾರ್ಡ್ ಹಾಕ್ತೀನಿ ಅಂತ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ಅಂತ ನಮಗಂತೂ ಕೇಳ್ದಂಗೆಲ್ಲ ಖುಷಿ ಆಗ್ತಾ ಇರೋದು. ನೋಡಿ ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಆದರೆ ಒಂಥರ ನಾನು ಈ ಟೈಮಲ್ಲಿ ನಿಮಗೆ ಇದನ್ನು ಹೇಳಲೇಬೇಕು, ನಮ್ಮ ಮನೆಯವರಾದ್ರೂ ನಮ್ಮ ಮನೇಲಿ ಗಂಡು ಮಕ್ಕಳಾದ್ರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ಏನು ಅಂದ್ಕೊಳ್ದೆ ನೀವು ಮಾಡಿ ಆಯಿತು, ಖುಷಿಯಾಗಿರಿ, ಖುಷಿಯಾಗಿ ಮಾಡಿ ಅಂತಲೇ ಸಪೋರ್ಟ್ ಮಾಡಿದರು. ಯಾರ ಮನೆಯಲ್ಲೂ ಕೂಡ ಇಷ್ಟೊಂದು ಸಪೋರ್ಟ್ ಮಾಡಲ್ಲ ನಿಜ. ನಾವೆಲ್ಲ 4 ಜನ ನಾವೆಲ್ಲ ಇಷ್ಟು ಒಂದೇ ಮನೆಯವರು ಇಷ್ಟೆಲ್ಲ ಮಾಡ್ತಾಯಿದ್ವಿ ಅಂದರೆ ತುಂಬಾ ಖುಷಿಪಟ್ಟರು ಅವರು. ಹಾಗೆ ನಾವಿಲ್ಲಿ ನೆಕ್ಸ್ಟ್ ವೆಲ್ಕಮ್ ಡ್ಯಾನ್ಸು ಮತ್ತು ನೈಟ್ ಊಟ ಚೆನ್ನಾಗಿತ್ತು. ಸಿಂಪಲ್ ಊಟ, ಅನ್ನ ಸಾಂಬಾರು ಪಲ್ಯ, ಸ್ವೀಟ್ ಪಾಯಸ ಏನೋ ಮಾಡಿದರು. ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ. ಇನ್ನೊಂದು ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್, ನಾನಿಲ್ಲಿ ಮಧ್ಯರಾತ್ರಿ 12:30ಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಯಾಕೆಂದರೆ ನನಗೆ ಬೆಳಿಗ್ಗೆಯಿಂದ ಪುರ್ಸೊತ್ತಿಲ್ಲ, ಹೊರಗಡೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ, ಒಳಗಡೆ ಎಲ್ಲ ಮಲಗಿದ್ದಾರೆ. ಸೊ ಹಂಗಾಗಿ ಹೊರಗಡೆ ನಾಯಿಗಳು ತುಂಬ ಬೊಗಳ್ತಾ ಇದ್ದಾವೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾನು ವೀಡಿಯೋನ ಹೆಂಗೆ ಹೇಳೋದು, ಕ್ಲೀನಾಗಿ ಕ್ಲಾರಿಟಿಯಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗ ಆಗ್ತಾಯಿಲ್ಲ ನನಗೆ. ನೆಕ್ಸ್ಟ್ ತಮ್ಮನ ಮದುವೆ, ನೆಕ್ಸ್ಟ್ ರಾಣಿ ಸೀಮಂತ ಕಾರ್ಯ ಬರ್ತಾಯಿದೆ. ಸೊ ಹಂಗಾಗಿ ಎಲ್ಲ ಬಿಡಿಲಿ ವೀಡಿಯೋಸ್ ಹಾಕಲೇಬೇಕು. ನಾನು ಇವಾಗ ತುಂಬ ವೀಡಿಯೋಸ್ ಆಗಿಬಿಟ್ಟಿದ್ದಾವೆ ನನ್ನ ಹತ್ರ, ಆದರೆ ಸ್ಟಾಕ್ ಆಗಿಬಿಟ್ಟಿದ್ದಾವೆ. ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ನನಗೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ತಮ್ಮಂದು ನೆಕ್ಸ್ಟು ಶರಣದು ಮದುವೆ ಇರೋದಕ್ಕೋಸ್ಕರ ತುಂಬ ಬ್ಯುಸಿ, ಅಂದರೆ ವೆಡ್ಡಿಂಗ್ ಕಾರ್ಡ್ ಕೊಡೋದು, ಹಾಗೆ ರಾಣಿ ಸೀಮಂತದ ಕೆಲಸಗಳು ಇವೇ ಆಗಿಬಿಟ್ಟಿದ್ದೇವೆ ನೋಡಿ. ಸೊ ಹಂಗಾಗಿ ನನಗೆ ಹಗಲೊತ್ತು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ವೀಡಿಯೋಸ್ ಬ್ಯಾಲೆನ್ಸ್ ಇವೆ, ಮಾಡ್ತೀನಿ. ನಾಯಿಗಳಂತೂ ಎಂಥ ಬೊಗಳ್ತಾ ಇದ್ದಾವೆ ಫ್ರೆಂಡ್ಸ್, ನಿಜ ತುಂಬ ಬೊಗಳ್ತಾ ಇದ್ದಾವೆ, ತುಂಬ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ. ಆದರೆ ನೋಡಿ ನೈಟ್ ನಮ್ಮ ಮಾಮ ಇಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಕರೆಕ್ಟ್ ಬಿಡಿಸಿದ್ರೆ ಅದೇನ್ ಮಮ್ಮ ಅದು ದಾಡಿ ಬಿಡ್ಸಂತಾರ. ಹಿಂಗೆಲ್ಲ ನೋಡಿ 1 ಗಂಟೆಗೆಲ್ಲ ಚಹಾ ಮಾಡ್ಕೊಂಡು ಕುಡಿದು ನಮ್ಮ ಮಾಮ ಅದೇನೋ ಆನೆ ಬಿಡಿಸ್ತೀನಿ ಅಂತೇಳಿ ಬಾಸಿಂಗ ಬಿಡಿಸ್ತಾನೆ. ಅದು ಏನಂತಾನೆ ಅರ್ಥ ಆಗವಲ್ತು ಫ್ರೆಂಡ್ಸ್, ಏನಾದರೂ ಇದ್ರೆ ಹೇಳಿ ಪ್ಲೀಸ್. ಏನ್ ಬೇಕು ಯಾಮಮ್ಮ ನಿನಗೆ? ಸ್ಕೆಚ್ ಪೆನ್, ಮಾರ್ಕರ್ ಇಲ್ಲ, ಸ್ಕೆಚ್ ಪೆನ್ ಇದ್ರ ಬರ್ರಿ ಇಲ್ಲೈತಲ್ಲ, ಅದ್ರ ಬರೋದು ಗೊತ್ತಾಗುತ್ತೆ ಅಲ್ಲ. ಈಗ ಬಿಡಿಸಿ ತಲೆಗಿಲ್ಲ ಅಂತ ಯಾವಾಗ ಹಂಗೆ ಹಿಂಗೆ ಉದ್ದು ಕೇಳದ್ ಬಿಡಮ್ಮ. ಅದಕ್ಕೆ ಬಾತ್ಗಳು ಒಂದು ಇಳ್ಸಕ್ ಬರ್ತೇನೆ. ಇಲ್ಲ ಮಾಮಗೆ ಕೋಳಿ ಉಣ್ಣಂಗೆ ಕಾಣಿಸ್ತತೆ, ಅದಕ್ಕೆ ಪದೇ ಅದನ್ನ ಬಡಿಸ್ತದ. ಒಂದು ನಾಟಿ ಕೋಳಿ ಓಡಿಸ್ಬಿಡೋಣ ಸಾಯಂಕಾಲ. ಗೂಗಿ ಮರಿಬೇಕು. ನೋಡಿ ಫ್ರೆಂಡ್ಸ್, 1 ಗಂಟೆ ಎಷ್ಟಾಗಿದೆ? 2 ಗಂಟೆ ಆಗಿದೆ. ಅದೇನೋ ಬಾಸಿಂಗ ಬಿಡಿಸ್ರಿ, ದಂಡಿ ಬಿಡಿಸ್ರಿ ಅಂತ ನಮ್ಮ ಮಾಮವ್ರು ಕಲ್ಸ್ಕೊಂಡು ಕುಂತ್ಕೊಂಡ್ರೆ ಇವ್ರು ಬಾತ್ಕೋಳಿ ಬಿಡಿಸ್ತಾವ್ರೆ ನೋಡಿ. ಏನಾದರೂ ನೋಡಿ ಫ್ರೆಂಡ್ಸ್, ನಾಳೆ ಮಗನ ಮದುವೆ ಇಟ್ಕೊಂಡು ಈ ಥರ ಬಾತ್ಕೋಳಿ ಬಿಡಿಸ್ಕೊಂಡು ಕೂತಿದ್ದಾರೆ ಮಾಮ.
ಅದು ದಂಡಿ ಬಿಡಿಸ್ಕೊಡಿ ಬಮ್ಮ, ನಿದ್ದೆ ಬರ್ತೈತೆ. ಒಳ್ಳೆ ಮಾತ್ಕೊಡಿ ಹಿಡ್ಕೊಂಡು. ಹಾ ಸೂಪರ್. ಇದು ಪಾರಿವಾಳ ಆಗೈತೆ ನೋಡು ಮಮ್ಮ. ಅಬ್ಬಬ್ಬಬ್ಬಬ್ಬ. ಇದೇನು ಹೇಳ್ರಿ ಮಮ್ಮ? ಇದು ಪಾರಿವಾಳ ಮಮ್ಮ, ನಿಜ ಪಾರಿವಾಳ. ಚೆನ್ನಾಗಿ ಸಖತ್ತಾಗೈತೆ ಮಮ್ಮ. ಪಾರಿವಾಳ ಆರಿಸ್ಬಿಟ್ಟವ್ರೆ, ನಾಳೆ ಆರಿಸ್ಬಿಡದೆ ಪಾರಿವಾಳನ. ಅಮ್ಮ ಫೈನಲಿ ಮುಗಿಸಿದೀನಿ. ನೋಡ್ರಿ, ಬೈದಾದ್ರೂ ಬೈಕಳಿ, ಏನಾದ್ರೂ ಮಾಡ್ಕೊಳ್ಳಿ. ಇದು ಯಾರು ಬಿಡ್ಸಿರೋದು ಅಂದ್ರೆ, ಚೆನ್ನಾಗಾಗಿತ್ತು ಅಂದ್ರೆ ನನ್ನ ಹೆಸರು ಹೇಳ್ರಿ, ಚೆನ್ನಾಗಾಗಿಲ್ಲ ಅಂದ್ರೆ ನಾನೇ ಹೇಳಿದ್ದು ನಮ್ ಸೊಸೆ ಬಿಡ್ಸಿರೋದು ಅಂತ ಹೇಳ್ರಿ, ಸರಿನಾ? ಚೆನ್ನಾಗಾದ್ರೆ ನನ್ ಸೊಸೆ ಬಿಡ್ಸಿದಾಳೆ ನೋಡಿ, ಎಷ್ಟು ಚೆನ್ನಾಗಿ ಬಿಡ್ಸಿದಾಳೆ ಅಂತ ಹೇಳ್ಬೇಕು ನೀವು. ಚೆನ್ನಾಗಾಗಿಲ್ಲ ಅಂದ್ರೆ ಪಾಪ ಏನ್ ಮಾಡ್ತೀಯಪ್ಪ, ನಾನೇ ಹೇಳ್ದೆ ಬೆಳೆಸಿದ್ರು ಅಂತ ಹೇಳ್ರಿ. ಮುಗಿತಾ? ಮುಗೀತು, ಚಿತ್ರ ಮುಗೀತು. ಅಮ್ಮ ನೋಡ್ರಿ, ಇಷ್ಟ ಹಾಕಿದೀನಿ. ಇಷ್ಟ ಆಯ್ತಾ ಇಲ್ಲ ಹೇಳ್ರಿ. ಸಾಕು, ಏನೋ ಒಂದು ಚಿತ್ರ ಬೇಕಾಗಿತ್ತು ಅದರಲ್ಲಿ. ಇದನ್ನ ಕ್ಲೋಸ್ ಮಾಡ್ಬೇಕಿತ್ತು, ಮಾಡಿದೀವಿ. ಶೋಭತಿ ಹೆಂಗಿದ್ದಾನೆ ಹುಡುಗ? ಏನು ಅಲ್ಲ ಗೆದ್ದು ಆಗೈತೆ ನೋಡು. ಇದು ಏನಂತೆ ಖುಷಿ? ಖುಷಿ ಏನಂತೆ? ಇರ್ಪಶಂಕಲ್ ಹೇಳ್ತಾಡಿ. ಹೌದಾ? ನೋಡಿ, ನೈಟ್ ಎಲ್ಲ ನಮ್ಮ ಮಾವರ ಹತ್ರ ಎಷ್ಟೆಲ್ಲ ತರಲೆ ಮಾಡಿ 4 ಗಂಟೆಗೆ ಫ್ರೆಂಡ್ಸ್ ಬೆಳಿಗ್ಗೆ ಸ್ನಾನ ಮಾಡಿಕೊಂಡೆ ಮಲಗಿಬಿಟ್ಟೆ. ನಾನಾದರೆ 4:15 ಹಂಗೆ. ಯಾಕಂದರೆ ಆಮೇಲೆ ಬಾತ್ರೂಮ್ ಸಿಗೋದಿಲ್ಲ, ತುಂಬ ಜನ ಬೇರೆ ಮುಹೂರ್ತ ಮನೆಯಲ್ಲೇ ಇಟ್ಕೊಂಡಿದ್ರು. ಸೊ ಹಂಗಾಗಿ ನಾನೇ ಮೊದಲು ಸ್ನಾನ ಮಾಡಿದ್ದು. ಏನು ಮಾಡಿದೆ, ಅದು ಚಿತ್ರ ಎಲ್ಲ ಬಿಡಿಸ್ಬಿಟ್ನ, ಡ್ರಾಯಿಂಗ್ ಹಾಕ್ಬಿಟ್ಟು ಒಲೆಗೆ ಉರಿ ಹಾಕ್ತೆ. ಅವರು ಇದು ಹಾಕಿದ್ದಾರೆ, ಅದು ಏನಂತಾರೆ, ಇದು ಅದು ಒಲೆದೊಂದು ವೀಡಿಯೋ ಮಾಡಲಿಲ್ಲ ಇಲ್ಲಿ. ಆಮೇಲೆ ನೆಕ್ಸ್ಟ್ ಇಲ್ಲೆಲ್ಲ ಬೆಳಿಗ್ಗೆ ಸುರ್ಗಿ ನೀರು ಅಂತೆಲ್ಲ ಹಾಕ್ತಾರೆ ಅಲ್ವಾ, ಸೋದರ ಮಾವನವರೆಲ್ಲ. ಅಂದರೆ ಪೇಟ ಸುತ್ತುತ್ತಾರೆ, ಮತ್ತು ಸುರ್ಗಿ ನೀರೆಲ್ಲ ಹಾಕಿ ಇನ್ನು ಚೆನ್ನಾಗೇ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆಗೆ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆಗೆ ತುಂಬ ಚೆನ್ನಾಗೇ ಮಾಡ್ತಾರೆ. ಸೋದರ ಮಾವನವರು ಪಂಚೆ ಉಡಿಸ್ಬೇಕು, ಸೋದರ ಮಾವನವರು ಪೇಟ ಸುತ್ತಬೇಕು ಅಂತೇಳಿ ಇವೆಲ್ಲ ನೇಮಗಳಿದ್ದಾವೆ. ಚೆನ್ನಾಗೇ ಮಾಡ್ತಾರೆ. ಆಲ್ಮೋಸ್ಟ್ ಕಳಸ ನೀರು ಅದು ಇದು ಅಂತೇಳಿ ನೇಮ ನೀತಿಯಿಂದ ಮಾಡ್ತಾರೆ. ಸೀದಾ ಇಲ್ಲಿ ಸುರ್ಗಿ ನೀರು ಸ್ನಾನ ಮಾಡಿಸಿದ ತಕ್ಷಣ ಸೀದಾ ಮುಹೂರ್ತಮ್ಗೆ ಹೋಗ್ಬಿಡ್ತಾರೆ ತಾಳಿ ಕಟ್ಟೋಕ್ಕೆ. ಯಾವುದೇ ಕೆಲವೊಬ್ಬರು ಮಾಡಿಸ್ಕೋತಾರೆ ಮೇಕಪ್ಪು ಅದು ಇದು ಅಂತೇಳಿ, ಕೆಲವೊಬ್ಬರು ನೇಮ ನೀತಿ ಅಂತ ನಡೆ ಅಂತ ನಡೆಸೋರು ಆ ಥರ ಏನೂ ಮಾಡಲ್ಲ. ಸೀದಾ ನಾರ್ಮಲ್ ಬಟ್ಟೆಲ್ಲೇ ಹೋಗ್ತಾರೆ. ಹೋಗ್ಬಿಟ್ಟು ಹಾಗೆ ಮಡಿಯಿಂದ ಮುಹೂರ್ತ ತಾಳಿ ಧಾರೆ ಮುಹೂರ್ತ ನಡೆಸ್ಕೊಡ್ತಾರೆ. ಆಮೇಲೆ ನೋಡ್ಬೋದು ಇಲ್ಲೊಂದು ಸ್ವಲ್ಪ ಪೇಟದು ಸರಿ ಹೋಗ್ತಾ ಇರಲಿಲ್ಲ, ಯಾಕಂದರೆ ಬಾಸಿಂಗ ಕಟ್ಟಬೇಕು ಅಲ್ವಾ. ಬಾಸಿಂಗ ಕಟ್ಟಿದ ಮೇಲೆ ಅದೆಲ್ಲ ಬೀಳೋದು ಆ ಥರ ಆಗಬಾರ್ದು. ಸೊ ಹಂಗಾಗಿ ಪೇಟ ಕಟ್ಟೋದನ್ನೇ ಟೈಟಾಗಿ ಕಟ್ಟಬೇಕು ಅಂತೇಳಿ ಪಾಪ ಪದೇ ಪದೇ ಮಾಡಿದ್ರು. ಇದಾದಮೇಲೆ ಸೀದಾ ಮುಹೂರ್ತ ತಾಳಿ ಧಾರೆ ಮುಹೂರ್ತ ಆದಮೇಲೆ ಮತ್ತೆ ರಿಸೆಪ್ಷನ್ನು ಅಂತ ತುಂಬ ಇರುತ್ತೆ ಫ್ರೆಂಡ್ಸ್. ನಾವೆಲ್ಲ ಬೇಗ ರೆಡಿಯಾಗಿ, ಅಂದರೆ ಬೇಗ ಇತ್ತು ಮುಹೂರ್ತ. ಇವರು 10:30 11 ಗಂಟೆಗೆಲ್ಲ ಮುಹೂರ್ತ ಮುಗ್ದೋಗಿತ್ತು ಅನಿಸುತ್ತೆ. ಸೊ ಹಂಗಾಗಿ ನಾನು ಬೆಳಗ್ಗೆ ಸೀರೆ ಅದು ಇದು ಅಂತ ಏನು ಉಟ್ಕೊಂಡಿರಲಿಲ್ಲ, ಯಾಕಂದರೆ
ಸಂಜೆವರೆಗೂ ಇರಬೇಕಲ್ವ ಅದೇ ಸೀರೆಯಲ್ಲಿ ಹಿಂಸೆ ಆಗುತ್ತೆ. ಅದರ ಬರೀ ಮಕ್ಕಳು ಒಂದು ಹಿಂಸೆ ಮಾಡೋರು. ಸೊ ಹಂಗಾಗಿ ನಾವು ಉಟ್ಕೊಳ್ಳೇ ಇರಲಿಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ. ನಾಯಿಗಳು ತುಂಬ ಡಿಸ್ಟರ್ಬ್ ಮಾಡ್ತಾಯಿವೆ. ನಾನು 12:30 ನೈಟ್ ಮಾಡ್ತಾ ಇರೋದು ಈ ವಿಡಿಯೋ. ದಯವಿಟ್ಟು ಕ್ಷಮೆ ಇರಲಿ, ಸರಿನಾ? ನಮಸ್ಕಾರ ಮಾಡಿ ಬಲಗಾಲಿಟ್ಟು ಕುಂದ್ರಪ್ಪ ನಿಮ್ಮ ಮನೆ ದೇವ್ರ ನೆನೆಸ್ಕೊಂಡು ನೋಡಿ. ತಾಳಿ ಕಟ್ಟೋ ಸಮಯ ಕೂಡ ಹತ್ರ ಬರ್ತಾ ಇದೆ. ಆದರೂ ಇಷ್ಟು 3 ಗಂಟೆಗೆ ಇಷ್ಟು ದಿನದಿಂದ ಕಾಯ್ತಾ ಇರ್ತಾರೆ ಫ್ರೆಂಡ್ಸ್. ನಿಜ ಇಷ್ಟೆಲ್ಲ ಟೆನ್ಷನ್ ಇರುತ್ತೆ. ಅದರಲ್ಲಿ ಬೇರೆ ಅತ್ತೆ ಮಾಮ ಅಂತೂ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ.
ತುಂಬಾ ಅವ್ರು ಪಟ್ಟಿರೋ ನಮ್ಮ ಮಾವರಾದರೆ ಅನ್ನೋರು ನಾನು 2 ಮದುವೆ ಮಾಡಿದರೆ ಇಷ್ಟೆಲ್ಲ ಕಷ್ಟಪಡಲಿಲ್ಲ, ಈ ಮದುವೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿದೆ ನನಗೆ ಅಂತೇಳಿ ತುಂಬ ಅನ್ನೋರು. ಮಾಮ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ರು. ಅತ್ತೆ ಆದರೂ ಪಾಪ ತಲೆ ಇಟ್ಟಿಲ್ಲ, ನಮ್ಮ ಚಿಕ್ಕತ್ತೆ ಆದ್ರೂ ಅವರಿಬ್ಬರು ಅಕ್ಕ ತಂಗಿ ಸ್ವಂತ. ಅವ್ರು ಆಲ್ಮೋಸ್ಟ್ ಅವ್ರ ವಿಡಿಯೋ ಇಬ್ಬರದ್ದು ಇಲ್ಲ ಅನಿಸುತ್ತೆ. ಅತ್ತೆ ದೊಡ್ಡತ್ತೆ ಇದ್ದಾರೆ, ಈಗ ಮಗನ ತಾಯಿ ಇದ್ದಾರೆ, ನಮ್ಮ ಚಿಕ್ಕತ್ತೆನೇ ಇಲ್ಲ ಅನಿಸುತ್ತೆ. ಹಾಗೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಬಂದರು ಊರಿಂದ, ನಮ್ಮ ಬೊಮ್ಮನಹಳ್ಳಿಯಿಂದ. ನೆಕ್ಸ್ಟ್ ಎಲ್ಲ ಪೂಜೆ ಅದು ಇದು ಎಲ್ಲ ನಡೀತಾನೆ ಇದೆ. ಯಾವುದು ಒಂದು ಪೂಜೆನೂ ಬಿಟ್ಟಿಲ್ಲ, ಸ್ವಾಮಿಯರಾದ್ರೂ ಚೆನ್ನಾಗೇ ಪೂಜೆ ಎಲ್ಲ ಮಾಡಿಕೊಟ್ರು ನೋಡಿ. ನೆಕ್ಸ್ಟು ಕಂಕಣ ಕಟ್ಟಿಸ್ಬಿಟ್ಟು ಮತ್ತು ಪೂಜೆ ಎಲ್ಲ ಮಾಡಿಸಿ ಅವರಿಂದ ತುಂಬಾ ಪೂಜೆ ಪುನಸ್ಕಾರ ಅಂತ ಎಲ್ಲ ಮಾಡ್ತಾನೆ ಇರ್ತಾರೆ ಇಂಥ ಟೈಮಲ್ಲಿ. ಆದರೂ ಟೆನ್ಷನ್ ಫ್ರೆಂಡ್ಸ್. ಈ 3 ಗಂಟು ಬಿದ್ದುಬಿಟ್ರೆ ಆಮೇಲೆ ಏನು ಹೆಂಗಿದ್ರು ಗೆದ್ದಂಗೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ನೋಡಿ. ಆದರೂ ಏನೋ ಒಂಥರ ಫೀಲಿಂಗ್ ಚೆನ್ನಾಗಿತ್ತು. ನೆಕ್ಸ್ಟ್ ಶರಣ್ ಮದುವೆ ಆಯಿತು. ಆಮೇಲೆ ನೆಕ್ಸ್ಟ್ ನಮ್ಮ ಶರಣ್ದೊಂದು ಮದುವೆ ಇದೆ 15-16ಕ್ಕೆ, ಅದೊಂದು ಮುಗಿಸ್ಬೇಕು. ಕಟ್ ಮಾಡಿದಂಗೆ ಆಗಿರ್ಬಾರ್ದು, ಜ್ವಾದ ಇಟ್ಟು ಆಗಿರ್ಬಾರ್ದು. ಜ್ವಾದ ಇಟ್ಟು ಹೆಂಗಿರ್ತೈತಿ ಪಟಕ್ ನಮ್ಮ ಊಟ ಪಡೆದ ಬರುತ್ತೆ. ಮನೆ ಇಟ್ಟು ಬರ್ತಾ ಜಗದಗಲ ನಿಮ್ಮ ಗಂಡ ಇರ್ತದೆ ಸಂಬಂಧ ಏನಾಗಿರ್ಬೇಕು, ಜಿಗಿಯಾಗಿರ್ಬೇಕು. ಕಬ್ಬಿನಂತಾಗ ಜಿಗಿ ಹೆಂಗ ಸಿಹಿ ಊಟ ಆಗುತ್ತಾ ಅದ್ರಂತಾಗ ಅದ್ರ ಉದಾಹರಣೆಗಳು ಇದು. ಉದಾಹರಣೆ ಒಂದೊಂದು ತಿಳ್ಕೋರಿ, ಆಮೇಲೆ ಅದನ್ನ ಅಳವಡಿಸ್ಕೋರಿ. ಅದನ್ನ ಬಳ್ಳು ಮಾಡ್ಸಕ್ ಹೋಗ್ರಿ, ನೇರವಾಗಿ ನಿಂತಿದ್ದೀರಿ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಮದುವೆ ಎಲ್ಲ ನೆನಪಾಯಿತು. ಇಲ್ಲಿ ಒಂದು ಸ್ವಲ್ಪ ಏನೋ ಕಂಕಣ ಯಾರು ಫಸ್ಟ್ ಕಟ್ತಾರೆ ಅಂತೇಳಿ ಮಾಡಿದರು, ಬಟ್ ಆ ವಿಡಿಯೋ ಒಂದು ಸ್ವಲ್ಪ ಎಲ್ಲೋ ಸ್ಕಿಪ್ ಹೋಗ್ಬಿಟ್ಟಿದೆ, ಇಲ್ಲ ಅನಿಸುತ್ತೆ. ಚೆನ್ನಾಗಿತ್ತು. ನಾವು ಹಿಂದೆ ಎಲ್ಲ ಹಿಂಗೆಲ್ಲ ಆಗಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮದುವೆಯಲ್ಲಿ ಇದೇ ಥರ ಮಾಡಿಸಿದ್ರು, ಬಟ್ ಈ ಥರ ಎಲ್ಲ ಫೋಟೋಸು ಈ ಥರ ಎಲ್ಲ ಟ್ರೆಂಡ್ ಆಗಿರೋದು ಅದು ಇದು ಏನೂ ಇರಲಿಲ್ಲ ಫ್ರೆಂಡ್ಸ್. ಅವಾಗೆಲ್ಲ 18 ವರ್ಷ ಆಯಿತು ನಮ್ಮ ಮದುವೆಯಾಗಿ. ಈಗ ಅವಾಗೆಲ್ಲ ಇಷ್ಟೆಲ್ಲ ಏನಿರುತ್ತೆ. ಸೊ ಅದು ಒಂಥರ ನೆನಪಾಯಿತು. ನೆಕ್ಸ್ಟ್ ನಮ್ಮ ಶರಣ್ ಮದುವೆ ಇದೆ. ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಹರಿ ಮದುವೆನೂ ಮಾಡಬೇಕು, ಬಟ್ ಏನೋ ಎಲ್ಲಿ ಹುಡುಗಿ ಸಿಗ್ತಾಯಿಲ್ಲ. ಯಾರಾದರೂ ಇದ್ದರೆ ಹೇಳಿ ಮಾಡೋಣ. ಹುಡುಗ ಇಂಜಿನಿಯರ್ ಇದ್ದಾನೆ, ಸಿವಿಲ್ ಇಂಜಿನಿಯರು, ಕನ್ಸಲ್ಟಿಂಗ್ ಇಂಜಿನಿಯರ್ ಇದ್ದಾನೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ, ಚೆನ್ನಾಗಿದ್ದಾನೆ. ಅವನ್ನ ಒಂದು ಸಲ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಅಂದರೆ ಕ್ಲಿಯರಾಗಿ ಹೇಳ್ತೀನಿ ಅವನ ಬಗ್ಗೆ ಏನು ಎತ್ತ ಅಂತ. ದಯವಿಟ್ಟು ಯಾರಾದರೂ ಕನ್ನೆ ಇದ್ದರೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಈಗ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಹಾಗೆ ನೆಕ್ಸ್ಟು ಇನ್ನು ತಾಳಿ ಮುಹೂರ್ತ, ಕನ್ಯಾದಾನ ಮಾಡಬೇಕು, ಅದು ಇದು ಅಂದ ತಕ್ಷಣ ನಮಗೂ ಒಂಥರ ಏನೋ ಬೇಜಾರಾಯಿತು. ಇಷ್ಟು ದಿನ ಎಲ್ಲ ನಾವು ನಮ್ಮ ಅಪ್ಪ ಅಮ್ಮನ ಮನೇಲಿರ್ತೀವಿ, ಈಗ ಸಡನ್ನಾಗಿ ಇನ್ನೊಬ್ಬರ ಮನೆಗೆ ಹೋಗ್ಬಿಡ್ತೀವಿ. ಸಣ್ಣಗೆ ಬಿಡ್ರಿ, ಎದ್ರಾಗ ಹೋಗ್ಬೇಡ್ರಿ. ನೀವು ದಾರಿ ಎಳೆದು ನಮ್ಮ ಮಗಳಲ್ಲಪ್ಪ ನಿಮ್ಮ ಹೆಣ್ಮಕ್ಳಿಗೆ ನಿಮಗೆ ದಾರಿ ಕೊಡ್ತೀರಂತ ಅರ್ಥ ಒಳಗೆ. ಇವತ್ತಿನ ದಿವಸ ಏನ್ ಮಾಡಿದವರು ಕನ್ಯಾದಾನ ಮಾಡಿಕೊಟ್ಟಾರ. ಅವರು ಇಷ್ಟು ದಿವಸ ಆಗಿ ಏನ್ ಮಾಡಿಕೊಟ್ಟಾರ, ಹೂವ ಜೋಪಾನ ಮಾಡ್ಕೊಂಡ್ರೆ ಇವತ್ತಿನಿಂದ ನನ್ನ ವಸ್ತು ಅಲ್ಲ, ಇದು ನಿನ್ನ ವಸ್ತು ಅಂತ ಹೇಳಿ ಹಾಲು ತುಪ್ಪ ಜಾಸ್ತಿ ದಾರಿ ಎಳೆದು ಕೊಟ್ಟಾರ. ಇವತ್ತಿನಿಂದ ಅವ್ರು ಹೆಂಗ್ ಜೋಪಾನ ಮಾಡ್ಕೊಂಬಂದಾರ ಅದ್ರಂತ ಹೂ ಜೋಪಾನ ಮಾಡ್ಕೊಂಡ ಅಂತಂದು ಹೇಳ್ದಂಗ. ಇವತ್ತಿನಿಂದ ನನ್ನ ವಸ್ತು ಅಲ್ಲ, ಇದು ನಿನ್ನ ವಸ್ತು ಅಂತ ಹೇಳ್ದಂಗ. ಅದಕ್ಕೆ ಬಿಡ್ರಿ. ಕಾಮಂ ಸಮೃದ್ಧರ್ಥಂ ಭೋಗಂ ಸಮೃದ್ಧರ್ಥಂ ಭೋಗಂ ಅಹಂ ಸಮೃದ್ಧರ್ಥಂ ಕಾಮಂ ಸಮೃದ್ಧರ್ಥಂ ಭೋಗಂ ಸಮೃದ್ಧರ್ಥಂ ಅಹಂ ಕರಿಷ್ಯಾಮಿ ಹೇ ಮಂಗಲಂ ಜಯ ನಮಃ ಪಾರ್ವತೇಶ್ವರ ಮಹಾದೇವ. ಕನ್ಯಾದಾನ ದರ್ಶನ ಕೊಡ್ರಿ, ಮಾಡಿ 50 ಮಾಡಿ. Hare
ಸ್ಟೈಲ್ ಅದಿ ನೋಡೋಣ. ವಸತಿ ಕನ್ಯಾಲ ಮುತ್ತ ಕಂಡೆ ಹೇಳು. ರತ್ನ ಕಂಡೆ ರತ್ನದಂತ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೆಲ್ಲ ಇತ್ತು. ಮುಹೂರ್ತಂ ವಿಡಿಯೋ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಿಂದೆ ಆಗಿರೋದೆಲ್ಲ ನೆನಪಾಯಿತು ನಮಗೆ. ಆದರೆ ಹಾಗೆ ನಾನು ನಿಮಗೆ ನೆಕ್ಸ್ಟ್ ಮತ್ತೆ ಮುಂದೆ ಇನ್ನೊಂದು ವಿಡಿಯೋಯಿಂದ ಬರ್ತೀನಿ. ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾರೆ. ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ಮುಂದೆ ಸೀಮಂತ ವಿಡಿಯೋ ಇದೆ, ಮತ್ತು ನೆಕ್ಸ್ಟು ಇನ್ನು ನಮ್ಮ ಶರಣ್ ಮದುವೆ ವಿಡಿಯೋ ಬರ್ತಾಯಿದೆ. ತುಂಬ ಒಳ್ಳೆ ವಿಡಿಯೋಸೇ ಬರ್ತಾಯಿದೆ. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಬಾಯ್ ಬಾಯ್.